ಇನ್ನೊಂದು ವಿಚಾರ ಸರ್, ಅದೇ ಕೆ ಸಿ ವ್ಯಾಲಿದು ಮೊನ್ನೆ ಒಂದು ಮೀಟಿಂಗ್ ಆಗಿತ್ತು, ಇವರೆಲ್ಲ ನಮ್ಮ ಕೃಷ್ಣ ಬೈರೇಗೌಡರು ಅವರೆಲ್ಲ. ಬಟ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ ಸರ್, ಬಟ್ ಕೆಲವು ವರದಿಗಳು ಚೆನ್ನಾಗಿಲ್ಲ ಅಂತ ನೀರು ಅದ್ರ ಬಗ್ಗೆ ಹೇಳ್ತಾರೆ. ಪಾತ್ರೆ ತೊಳೆಯೋಕ್ಕಾಗ್ಬೋದು, ನಾವು ಕುಡಿಯೋಕ್ಕಾಗ್ಬೋದು, ನಾವು ಬಟ್ಟೆ ಒಗೆಯೋಕ್ಕಾಗ್ಬೋದು, ಏನಕ್ಕಾಗಲಿ ಅದು ಉಪಯೋಗವಾಗುತ್ತೆ. ಓನ್ಲಿ ಸಿಂಗಲ್ ಕಾನ್ಸೆಪ್ಟು ಆವತ್ತು ನಮ್ಮ ಜಿಲ್ಲೆಯಲ್ಲಿ ಬೋರ್ ಹಾಕಿದ್ರೆ 1500 ಅಡಿ 2000 ಅಡಿ ಹೋಗ್ತಾ ಇದ್ದೀವಿ. ಕರೆಕ್ಟಾಗಿ ನೀವೇ ಎಷ್ಟು ಹೇಳಿದ್ದೀರಾ ಡ್ರಿಂಕಿಂಗ್ ವಾಟರ್ ಪ್ರಾಬ್ಲಮ್ ಇದೆ ಅಂತ ಪತ್ರಕರ್ತರು ನೀವೇ ಎಷ್ಟು ಹೇಳಿದ್ದೀರಾ, ಕರೆಕ್ಟಾ ಇಲ್ವಾ? ಆವತ್ತು ನಾವೇನು ಮಾಡಿದ್ವಿ, ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡೋದಕ್ಕೋಸ್ಕರ ಈ ಪ್ರಾಜೆಕ್ಟನ್ನು ಮಾಡಬೇಕು ಅಂತೇಳಿ ಸೆಕೆಂಡ್ರಿ ಟ್ರೀಟ್ಮೆಂಟ್ ಮಾಡಿ ಅವತ್ತು ತಗೊಂಡು ಬಂದಂಥ ನೀರು. ನೀವು ಕುಡಿಯೋಕ್ಕೆ ಸರಿ ಇಲ್ಲ ಅಂತ ಹೇಳ್ತಾರೆ, ನಿಜಾನೇ ಒಪ್ಕೊಳ್ತೀವಿ, ನಾವು ಒಪ್ಕೊಳ್ತೀವಿ. ಯಾರು ಬೇರೆಯವ್ರು ಹೇಳಿದ್ದಾರೆ, ಕುಡಿಯೋಕ್ಕೆ ಕೊಟ್ಟಿಲ್ವಲ್ಲ ನಾವು, ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡೋದಕ್ಕೆ ಮಾತ್ರ ಕೊಟ್ಟಿದ್ದೀವಿ. ಒಂದ್ಸಲಿ ಗ್ರೌಂಡ್ ವಾಟರ್ ರೀಚಾರ್ಜ್ ಆದಮೇಲೆ ಥರ್ಡ್ರಿ ಟ್ರೀಟ್ಮೆಂಟ್ ಅಲ್ಲ 10th ಟ್ರೀಟ್ಮೆಂಟ್ ಆಗ್ಬಿಡ್ತದೆ. ಗ್ರೌಂಡ್ ವಾಟರ್ ರೀಚಾರ್ಜ್ ಆದರೆ ಮಣ್ಣಲ್ಲಿ ಮಣ್ಣಲ್ಲಿ ಹೋಗಿ ಕೆಳಗಡೆ ಹೋಗಿ ಆಚೆ ಬಂದ ನೀರು 10 ಟ್ರೀಟ್ಮೆಂಟ್ ಆಗುತ್ತೆ. 10 ಪಟ್ಟು ಟ್ರೀಟ್ಮೆಂಟ್ ಆಗಿ ಬರುವಂಥದ್ದು ನೀರು ಗ್ರೌಂಡ್ ವಾಟರ್ ರೀಚಾರ್ಜ್. ಗ್ರೌಂಡ್ ವಾಟರ್ ರೀಚಾರ್ಜ್ ಆಗಿರೋದಕ್ಕೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ 1500 2000 ಹೋಗ್ತಾ ಇದ್ದಿದ್ದು ಬೋರ್ವೆಲ್ಗಳು ಇವತ್ತು 1000 ಒಳಗಡೆ ಬಂದಿದೆ. 400ಗೂ ಬಂದಿದೆ, 500ಗೂ ಬಂದಿದೆ, 1000ಗೂ ಬಂದಿದೆ. ಇಲ್ಲಿ 300ರಿಂದ ಸ್ಟಾರ್ಟ್ ಆಗಿ 1000ವರೆಗೂ ಬಂದಿದೆ. ರೈತರಿಗೆ ಉಪಯೋಗ ಆಗಿದೆ ಇಲ್ವಾ? ರೈತರೇನಾದ್ರು ಆ ಕೆರೆ ನೀರನ್ನು ಏನಾದರೂ ಕಟ್ತಾ ಇದ್ದಾರಾ? ಆ ಕೆರೆಗಳ ಕಡೆ ಅಚ್ಚುಕಟ್ಟನ್ನು ಏನಾದರೂ ಭತ್ತ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವ? ಆ ನೀರೇನಾದರೂ ಬಿಡ್ತಾ ಇದ್ದೀವ? ಎಲ್ಲೂ ಇಲ್ವಲ್ಲ. ಗ್ರೌಂಡ್ ವಾಟರ್ ರೀಚಾರ್ಜ್ ಅದು ಎಮರ್ಜೆನ್ಸಿಗೆ ತೊಗೊಂಡಿದ್ದೀವಿ. ಎತ್ತಿನ ಒಲೆ ಬಂದಮೇಲೆ ಇದೆಲ್ಲ ಸ್ಟಾಪ್ ಆಗುತ್ತೆ. ಎತ್ತಿನ ಒಲೆ ಬಂದು ಇದೆಲ್ಲ ಸರಿ, ಇದು ಲಿಮಿಟೆಡ್ ಮಾಡ್ತೀವಿ. ಸೆಲೆಕ್ಟೆಡ್ ಯಾವ್ಯಾವ ಏರಿಯಾದಲ್ಲಿ ವಾಟರ್ ಪ್ರಾಬ್ಲಮ್ ಇದೆ ಆ ಏರಿಯಾ ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ಕೊಳ್ತೀವಿ. ಎತ್ತಿನ ಒಲೆ ಬರುತ್ತೆ, ಸ್ವಲ್ಪ ಅಡೆತಡೆಗಳು ಫಾರೆಸ್ಟ್ ಅದು ಇದು ಖಂಡಿತ ಆಗುತ್ತೆ. ನಿನ್ನೆನೂ ಸಹ ಶ್ರೀನಿವಾಸಪುರದಲ್ಲಿ ರಮೇಶ್ ಕುಮಾರ್ ಅಭಿಮಾನಿಗಳಿಂದ ಒಂದು ಹೋರಾಟ ನಡೀತು ಸರ್. ಬೈಕ್ ಜಾಸ್ತಿ ನೀರು ಜಾಸ್ತಿ ಬರಬೇಕು, ಬರ್ತಾ ಇಲ್ಲ ಅಂತೇಳಿ ಒಂದು ಹೇಳ್ತಾರೆ. ನಮ್ಮ ಕೋಲಾರಕ್ಕೂ ಬರ್ತಾ ಇಲ್ಲ. ಈಗ 440 MLD ಬರಬೇಕಂದ್ರೆ ಈಗ ಓನ್ಲಿ 250 ಏನೋ ಬರ್ತಾ ಇದೆ. ಇನ್ನೂ ಜಾಸ್ತಿ 240 MLD 480 MLD ನಾವು ಬರ್ತಾ ಇರೋ 240 MLD ಬರ್ತಾ ಇದೆ. ಈಗ ಅದನ್ನೇನಾದರೂ ಥರ್ಡ್ ರೇಟ್ ಟ್ರೀಟ್ಮೆಂಟಕ್ಕಾದರೆ 200 ಅಲ್ಲ 40 MLD ಬರುತ್ತೆ. 40 MLD ಬಂದರೆ ನರಸಾಪುರ ಕೆರೆ, ಬೆಳ್ಳೂರು ಕೆರೆ, ಅದು ಬಿಟ್ಟರೆ ಇನ್ನು ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ಚೌಡದೇನಲ್ಲಿ ಅಲ್ಲಿಗೆ ಮುಗ್ದೋಗುತ್ತೆ. 4-5 ಕೆರೆ ಮುಗ್ದೋಗುತ್ತೆ ನೀವು ಅಷ್ಟೇ. ಅಗತ್ಯ ಇಲ್ಲ ಅಂತ ಥರ್ಡ್ ರೇಟ್ ಟ್ರೀಟ್ಮೆಂಟ್ ಆಗುತ್ತೆ. ಥರ್ಡ್ ರೇಟ್ ಟ್ರೀಟ್ಮೆಂಟ್ ಇಸ್ ಎ ಡ್ರಿಂಕಿಂಗ್ ವಾಟರ್ ಸರ್. ಕುಡಿಯೋ ನೀರು ಸರ್. ನಾವು ಕೆರೆಗಳಿಗೆ ಅದಕ್ಕೆ ಕುಡಿಯೋ ನೀರು ಹೇಗೆ ಸರ್? ಗ್ರೌಂಡ್ ವಾಟರ್ ರೀಚಾರ್ಜ್ ಆಗುತ್ತೆ ಸರ್.